ಜನಸ್ತೋಮ ಹೋಗ್ಬಿಟ್ಟು ಬಹಳ ಆನಂದ ಆಗ್ತಾ ಇದೆ. ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂದವರು ಹಿರಿಯವರು ಹೇಳಿದ್ದಾರೆ. ಅದ್ರಲ್ಲಿ ಮಾನವೀಯತೆ ಬಹಳ ದೊಡ್ಡದು. ಹೇಗೆ ಅಂದ್ರೆ ಪ್ರಪಂಚದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತಾರೆ. ಅದರಲ್ಲೂ ವಿಶೇಷವಾಗಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದ್ರೆ ನಾವು ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ಆ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳನ್ನೇ ಹಾರವಾಗಿರಿಸಿಕೊಂಡು ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಗಿಸಲಿರ್ತಾಳೆ. ಅಂತಹ ತಾಯಿಯಂದರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದ್ರೆ ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಎರಿತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ವಿಶೇಷವಾಗಿ ನಿರಂತರವಾಗಿ ಯೋಗಾಭ್ಯಾಸ ಮಾಡಿದ್ರಿಂದ ರಾಮಚಂದ್ರ ಪ್ರಭು ಅವರಿಗೆ ಏಕಾಗ್ರತೆ, ತಾಳ್ಮೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲವನ್ನು ಪಡ್ಕೊಂಡು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತ್ನಿ ವ್ರತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಇವೆಲ್ಲವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನೋಡಿ, ನಾವು ಕೂಡ ಜೀವನದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಮಾಡಿದಂತಹ ಯೋಗಾಭ್ಯಾಸವನ್ನು ಮಾಡಿಕೊಂಡು ಬಂದರೆ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡಿಕೊಳ್ಳುವಷ್ಟು ನಮಗೆ ತಾಳ್ಮೆ ಏಕಾಗ್ರತೆ ಸಿಗುತ್ತೆ. ಆದ್ರಿಂದ ಅವರು ಮಾಡಿದಂತಹ ಆಸನಗಳಲ್ಲಿ ಒಂದೆರಡು ಆಸನವನ್ನು ಪ್ರಸ್ತುತಪಡಿಸಿ ಇಷ್ಟಪಡ್ತೀನಿ. ಆಹಾ, ಯೋಗಾಭ್ಯಾಸವನ್ನು ಮಾಡಿಬಿಟ್ರೆ ಮೈಯಲ್ಲಿ ನರನಾಡಿಗಳು ಎಚ್ಚೆತ್ಕೊಂಡ್ಬಿಡ್ತೇವೆ. ನೋಡಿ, ತಾವು ಕೂಡ ಕುಳಿತ ಜಾಗದಲ್ಲಿ ಯೋಗಾಭ್ಯಾಸವನ್ನು ಮಾಡ್ಬೋದು. ಹೇಗೆ ಅಂದ್ರೆ ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಚಪ್ಪಾಳೆ ಹೊಡಿತಾ ಇದ್ರೆ ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ, ಚಪ್ಪಾಳೆ ಶಬ್ದ ಬರ್ತಾ ಇರಲಿ. ಆಹಾ, ಆನಂದ. ಯಾಕೆ ಅಂತ ಹೇಳಿದ್ರೆ 84 ಜೀವರಾಶಿಯಲ್ಲಿ ಸೊಳ್ಳೆ ಮತ್ತೆ ನೊಣ ಕೂಡ ಒಂದು. ಆ ಸೊಳ್ಳೆ ನೊಣ ಇರೋದೇ ಮನುಷ್ಯನಿಗೋಸ್ಕರ. ಯಾಕೆ ಅಂದ್ರೆ ಹಗಲೊತ್ತಿನಲ್ಲಿ ನೊಣ ಹೊಡಿತೀವಿ, ರಾತ್ರಿ ಹೊತ್ತು ಸೊಳ್ಳೆ ಹೊಡಿತೀವಿ. ನೊಣ ಸೊಳ್ಳೆ ಹೊಡಿತಾ ಚಪ್ಪಾಳೆ ಹೊಡಿತಾ ಇರ್ತೀವಿ, ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ಅಲ್ವೇ. ಆದ್ರಿಂದ ಮನುಷ್ಯ ಹುಟ್ಟುವಾಗ ಉಸಿರುತ್ತೆ, ಹೆಸರುದಿಲ್ಲ. ಸಾಯ್ಬೇಕಾದ್ರೆ ಹೆಸರುತ್ತೆ, ಉಸಿರುದಿಲ್ಲ. ಈ ಎರಡರ ನಡುವೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು. ತಾವು ಕೂಡ ಕುಳಿತುಕೊಂಡು ನೋಡ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮಗೆಲ್ಲ ಬಹಳ ವಂದನೆಗಳು. ನಮ್ಮ ಗುರುಗಳು ಹೇಳಿಕೊಟ್ಟದ ಎಲ್ಲವನ್ನು ಪ್ರಸ್ತುತಪಡಿಸಿದ್ದೀರಿ. ಕೇಳಿದ್ರೆ ಹೇಳಿಬಿಡಿ. ಬರ್ತಾರೆ ಗುರುಗಳು ಬಂದರು. ಗುರುಗಳ ಸಮಸ್ಪದ ಏನಯ್ಯ, ನಾನು ಹೇಳ್ಕೊಟ್ಟಿರೋ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲ ಕರೆಕ್ಟಾಗಿ ಹೇಳಿದ್ಯಾ? ಸರಿಯಾಗಿ ಹೇಳಿದ್ರಿ ಗುರುಗಳ. ಹೇಳಿದಾಗಿ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲವನ್ನು ತಿಳಿಸಿದ್ರಿ. ಕೇಳಿ ಹೇಳಿದಾರಾ? ಹಾ, ಬಹಳ ಆತರದಲ್ಲಿ ಬಂದ್ರಲ್ಲ, ಏನ್ ವಿಚಾರ? ಸೀತಾಮಾತೆಯವರು ಇವತ್ತು ತುಳಸಿ ಪೂಜೆ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ದಾನ ಧರ್ಮ ಮಾಡ್ತಾ ಇದ್ದಾರೆ. ಒಳ್ಳೆ ಶುಭ ಕಾರ್ಯಕ್ಕೆಲ್ಲ ಒಂಟಿ ಅಲ್ಲಿ ದಡ್ಡ ತರ ಮತ್ತೆ ಇದು ಅಧಿಕ ಪ್ರಸಂಗ ಅವೆಲ್ಲ ಮಾಡಬಾರ್ದು. ಬಾ, ಏನಾಯ್ತು ಹೊರಡೋಣ. ಏನಾಯ್ತು ಒಂದು ಅನುಮಾನ ಕೇಳ್ಬಿಟ್ಟೆ. ಅಂದ್ರೆ ಯಾವ ಕಾರ್ಯಕ್ರಮ ಹೋಗ್ಬೇಕಾದ್ರೆ ಪುರೋಹಿತರು ಬರಮಾಡಿ ಅಂತಲ್ಲ, ಪುರೋಹಿತರು ಯಾಕೆ ಬರಮಾಡಬೇಕು ಅಂತ ನನ್ನ ಪ್ರಶ್ನೆ. ಪುರೋಹಿತ ಅಂದ್ರೆ ಪುರದ ಹಿತವನ್ನು ಬಯಸುವರು. ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ನಿನಗೆ ಇರ್ಲಿ ಹೇಳ ಬಾ. ಇನ್ನೊಂದು ಪ್ರಶ್ನೆ. ಬ್ರಾಹ್ಮಣ ಭೋಜನ ಪ್ರಿಯ ಅಂತ. ಭೋಜನ ಪ್ರಿಯ, ಎಲ್ಲರೂ ಭೋಜನ ಮಾಡಿದಾಗ ನಾವು ಭೋಜನ. ಯಾಕೆ ಬ್ರಾಹ್ಮಣ ಭೋಜನ ಪ್ರಿಯ? ಮಂಕೆ ಹಂಗಲ್ಲ, ಅದು ಬ್ರಾಹ್ಮಣ ಬಹು ಜನಪ್ರಿಯ. ಬ್ರಾಹ್ಮಣ ಬಹು ಜನಪ್ರಿಯ. ಈ ತಲೆನಲ್ಲಿ ಬನ್ನಿ ಕೊನೆ ಪ್ರಶ್ನೆ. ಯಾಕಾದ್ರೆ ಮಾತ್ರ ಪರವಾಗಿಲ್ಲ. ಕೊನೆ ಪ್ರಶ್ನೆ. ನನ್ನ ಮನೆಗೆ ಹೊರಡಬೇಕಾದ್ರೆ ಅಡ್ಡ ನಾಮ ಹಾಕ್ಲಾ, ಒಂಟಿ ನಾಮ ಹಾಕ್ಲಾ, 3 ನಾಮ ಹಾಕ್ಲಾ, ಯಾವ ನಾಮ ಹಾಕ್ಬೇಕು ಅಂದ್ರೆ ಶ್ರೇಷ್ಠ? ಗೊಂದಲ ಆಯ್ತು. ಯಾವ ನಾಮ ಹಾಕಿದ್ರೆ ಶ್ರೇಷ್ಠ? ಎಲ್ಲದಕ್ಕಿಂತ ಮುಖ್ಯ ರಾಮನಾಮ.
ಇಂಥ ವಿಚಾರ ಹೇಳ್ಬಿಟ್ರಿ. ಯಾವ ನಾಮ ಹಾಕಿದರೇನು ಶ್ರೀರಾಮನಾಮವನ್ನು ಜಪಿಸಿ ನಾಮವನ್ನು ಹಾಕಿಕೊಳ್ಳಬೇಕು ಅಷ್ಟೇ. ಅಷ್ಟು ಗೊತ್ತಿಲ್ಲವೇ? ಆಯ್ತು ಮೊನ್ನೆ ಜಗಜ್ಜನನಿ ಜಗಜ್ಜನ್ಮಾತ್ರ ಕಾರಣಿ ನನ್ನ ಸ್ವಾಮಿಗೆ ಪಟ್ಟಾಭಿಷೇಕವಾದ ಕಾರಣ ಅವರಿಗೆ ಮುಂದಾವ ತೊಂದರೆ ಬಾರದಿ ಕಾಪಾಡು ನಿನ್ನ ರಾಜ ಮಮ ಪ್ರಾಣಕಾಂತಗೆ ಎನ್ನ ಮಾವ ಅತ್ತೆಯರು ಮಮ ಪ್ರಾಣಕಾಂತಗೆ ಎನ್ನ ಮಾವ ಅತ್ತೆಯರು ಜನತರ ಪಾಠವ
ಪೂಜ್ಯರೇ, ನನ್ನ ಸ್ವಾಮಿಗೆ ಪಟ್ಟಾಭಿಷೇಕವಾದ ಕಾರಣ ನಾನು ಕೊಡುವ ಈ ದಾನವನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ದೀರ್ಘ ಸುಮಂಗಲಿ ಭವ, ಆಯುಷ್ಮಾನ್ ಭವ. ಸರಿ, ಹೋಗಿ ಬರೋದು. ನನ್ನ ಪಟ್ಟಾಭಿಷೇಕವನ್ನು ತಿಳಿದು ನನ್ನ ಜಾನಕಿಯು ಅನೇಕ ಭೂಸೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗಿದೆ. ಇಂತಹ ಸಮಯದಲ್ಲಿ ನನಗೊದಗಿರುವ ಈ ಅಮಂಗಳದ ವಾರ್ತೆಯನ್ನ ಈಕೆಗೆ ಹೇಗೆ ತಾನೇ ತಿಳಿಸಲಿ? ಸೀತಾ, ಜಾನಕಿ, ಅವತರಿಸಿದ ದಿನಮಣಿಯೋ ರಾಮ ನೀಲಮೇ ಕುಂತಳ ವಿಶಾಲ ಫಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ರಾಮ ಸ್ವಾಮಿ ಸಖಯೇನೋ ಸಂತೋಷ ಸಖಯೇನೋ ಸಂತೋಷ ಬಹುಕಾಲದ ಬಯಕೆ ಈಡೇರಿದೆ ಸಖಾಯೇನೋ ಸಂತೋಷ
ಪ್ರಾಣೇಶ್ವರ, ಇದೇನಿದು ಸ್ವಾಮಿ? ನಿಮ್ಮ ಪಟ್ಟಾಭಿಷೇಕ ಅರಳಿದ ಕೆಂದಾವರಿಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಈ ರೀತಿ ಕಳೆಗುಂದಿರಲು ಕಾರಣವೇನು ಸ್ವಾಮಿ? ಲೋಲನೆ ಚಿಂತೆಯ ಮಾಡುವುದೇನಿದೋ ಸ್ವಾಮಿ. ಲೋಲನೆ ಚಿಂತೆಯ ಮಾಡುವುದೇನಿದೋ, ಲೋಲನೆ ಚಿಂತೆಯ ಮಾಡುವುದೇನಿದೋ. ಪ್ರಾಣೇಶ್ವರ, ಏನಾಯಿತು ಸ್ವಾಮಿ? ಲೋಲನೆ ಚಿಂತೆಯ ಮಾಡುವುದೇನಿದೋ. ಲೋಲನೆ ಚಿಂತೆಯ ಮಾಡುವುದೇನಿದೋ. ಏನಾಯ್ತು ಸ್ವಾಮಿ? ಲೋಲನೆ ಚಿಂತೆಯ ಮಾಡುವುದೇನಿದೋ. ಜಾಲವ ಮಾಡದೆ, ಜಾಲವ ನೀ ಮಾಡದೆ, ಜಾಲವ ನೀ ಮಾಡದೆ ಸ್ವಾಮಿ. ಜಾಲವ ನೀ ಮಾಡದೆ, ಜಾಲವ ಮಾಡದೆ, ಜಾಲವ ನೀ ಮಾಡದೆ ಸ್ವಾಮಿ. ಏನಾಯ್ತು ಪ್ರಾಣೇಶ್ವರ? ಜಾಲವ ಮಾಡದೆ, ಜಾಲವ ನೀ ಮಾಡದೆ. ಜಾಲವ ಮಾಡದೆ, ಜಾಲವ ನೀ ಮಾಡದೆ. ಜಾಲವ ನೀ ಮಾಡದೆ, ಬೇಳೈ ತಾಳೈ ಕರುಣಾ ಭರಣ, ಬೇಳೈ ತಾಳೈ ಕರುಣಾ ಭರಣ, ಬೇಳೈ ತಾಳೈ ಕರುಣಾ ಭರಣ. ಏತಕ್ಕೆ ನೀ ಚಿಂತಿಪೆ, ನೀನೇತಕ್ಕೆ ಚಿಂತಿಪೆ ರಮಣ. ರಮಣ, ಸ್ವಾಮಿ. ಏನಾಯಿತು ಪ್ರಾಣೇಶ್ವರ? ಅದೇನೆಂಬುದನ್ನು ನನ್ನೊಡನೆ ತಿಳಿಸಬಾರದೇನು ಸೀತಾ, ಸ್ವಾಮಿ? ಸ್ವಾಮಿ, ತಾನು ಸುತ ಭರತನಿಗೆ ರಾಜವನ್ನ ಹಿತ ದಶರಥ ತಾನು
ಸಖಿ ಏನ ಹೇಳಲಿ ಜನಕನು ಎನ್ನನ್ನು ಕೊನೆಗೆ ಹೋಗುವುದೆಂದು ಇಲ್ಲ ಜನಕನು ಎನ್ನನ್ನು ಕೊನೆಗೆ ಹೋಗುವುದೆಂದು ಜನಕಾಗ್ನೆಯನಿ ತನು ಕೇಳ್ ಜನಕದೆ ಸೀತಾ ಜನಕಾಗ್ನೆಯನಿ ತನು ಕೇಳ್ ಜನಕದೆ ಏನ ಹೇಳಲಿ ಸರಸೀರು ಕಮುಕಿಯಳೆ ಸಖಿಯೇ ಏನ ಹೇಳಲಿ ಸೀತಾ ಸೀತಾ ಸ್ವಾಮಿ, ಏನೆಂದು ಹೇಳಲಿ. ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ಚಿಕ್ಕಮ್ಮನಾದ ಕೈಕಾ ಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ರಂತೆ. ಆ ವರಗಳನ್ನ ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ ಸ್ವಾಮಿ? ಮೊದಲನೇ ಹೊರಕ್ಕೆ ಈಗ ನನಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಪ್ರಾಣೇಶ್ವರ. ಇನ್ನು 2ನೇ ವರಕ್ಕೆ ನಾನು ನಾರ್ಮುಡಿಯನ್ನು ಹುಟ್ಟು ಜಟ ಒಲಕಲದಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶ ಮಾಡದೆ 14 ವರ್ಷಗಳ ಕಾಲ ಅರಣ್ಯಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ರಾಮಚಂದ್ರ, ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವುದು. 14 ವರ್ಷ ವನವಾಸ ಮುಗಿಸಿಕೊಂಡು ಬರುವ ತನಕ ಹತ್ತೆ ಮಾವಂದರ ಸೇವೆಯನ್ನು ಮಾಡಿಕೊಂಡು ನೀನು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಹಳ ಜಾಗೃತಿಯಾಗಿ ಬಂದು ಬಿಡುತ್ತೇನೆ ಸೀತಾ. ಸ್ವಾಮಿ, ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿದ್ದೇನೆ. ಅಲ್ಲದೆ ನಾವು ಮಾಡಿದ ಅಪರಾಧವಾದರೆ ಏನು? ಏನಾದ್ರೂ ಆಗಲಿ ಸ್ವಾಮಿ, ವನವಾಸಕ್ಕೆ ಹೊರಟಿರೋ ನಿಮ್ಮ ಸಂಗಡ ನಾನು ಬರುವೆನು. ನನ್ನನ್ನು ಕರೆದುಕೊಂಡು ಹೋಗಿ ಪ್ರಾಣೇಶ್ವರ, ನನ್ನನ್ನು ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ಕಾನನನ ಜೀವನ ಬಹಳ ಕಷ್ಟಕರ. ನೀನು ಸುಮಕೋಮಲಿ ಸ್ವಾಮಿ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳಗನ ತುಳಿಯುತ್ತ ಕಷ್ಟಪಡುವುದನ್ನ ಈ ನನ್ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಹಳ ಜಾಗೃತಿಯಾಗಿ ಬಂದು ಬಿಡುತ್ತೇನೆ. ನನ್ನನ್ನು ಬೀಳ್ಕೊಡು ಸೀತಾ, ನನ್ನನ್ನು ಬೀಳ್ಕೊಡು. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಚಂದ್ರನಿಲ್ಲದ ಗಗನದಂತೆ, ದೇವರಿಲ್ಲದ ಗುಡಿಯಂತೆ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಕ್ಷಣಕಾಲವು ಜೀವಿಸಲಾರೆನು. ಅಲ್ಲದೆ ಪ್ರಾಣೇಶ್ವರ, ಮರದ ನೆರಳು ಮರವನ್ನು ಆಶ್ರಯಿಸಿದಂತೆ ನಾನು ನಿಮ್ಮನ್ನು ಆಶ್ರಯಿಸಿರುವೆನು. ಸ್ವಾಮಿ, ನನ್ನನ್ನು ಕರೆದುಕೊಂಡು ಹೋಗಿ. ಒಂದು ವೇಳೆ ನೀವು ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿ ನಾನು ಪ್ರಾಣತ್ಯಾಗ ಮಾಡುವೆನು ಸ್ವಾಮಿ, ಪ್ರಾಣತ್ಯಾಗ ಮಾಡುವೆನು. ಶಾಂತಳಾಗು ದೇವಿ, ಶಾಂತಳಾಗು. ವಿಧಿ ಹೆಚ್ಚೈದಂತಾಗಲಿ. ನಡೆ, ಮಾತಾ ಪಿತೃಗಳ ಆಶೀರ್ವಾದ ಪಡೆದು ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ ಸ್ವಾಮಿ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ.
ಅಣ್ಣ, ಈ ದಿನ ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲಿ ಪ್ರಜೆಗಳೆಲ್ಲರೂ ಸಂತೋಷಭರಿತರಾಗಿರು. ಹೀಗಿರುವಾಗ ಚಿನ್ನ ಮನಸ್ಕರಾಗಿ ಮಾತೆಯ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಏಕಣ್ಣ, ಹೇಳಿ ಕಳಿಸಿದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದನಲ್ಲ. ಲಕ್ಷ್ಮಣ, ಅಣ್ಣ, ಈ ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಹಿಂದಿನಿಂದ ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರ ಯುದ್ಧ ಕಾಲದಲ್ಲಿ ಚಿಕ್ಕಮ್ಮನಾದ ಕೈಕಾಮಾತೆಯು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ಈಗ ನನಗೆ ನಿಶ್ಚಿತವಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಅಣ್ಣ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನು ಹುಟ್ಟು ಜಟಾ ಹೊಲಕಲದಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿದ್ದಾರೆ. ಕೂಡದಣ್ಣ, ಕೂಡದು. ಸಾಕೇತಪುರೇ ಪರಿತರವೇ ಹೊರರದು ಹೊರನಿದರೆ ಸಾಕೇತಪುರೇ ಪರಿತರವೇ. ಸಾಕೇತಪುರೇ ಪರಿತರವೇ ಹೊರರಗು ಹೊರನಿದರೆ ಸಾಕೇತಪುರೇ ಪರಿತರವೇ. ಅಣ್ಣ, ಲಕ್ಷ್ಮಣ, ಮೀರಿ ಮಾತನಾಡುವಂತ ದುರ್ಲಭ ಸಿರವಂ ಕರಿಯದೆ ಬಿಡನಂ. ಮೀರಿ ಮಾತನಾಡುವಂತ ದುರ್ಲಭ ಸಿರವಂ ಕರಿಯದೆ ಬಿಡನಂ. ಸಾಕೇತಪುರ ಈ ಪರಿಯುತ್ತರವೇ ಹೊರರಗು ಹೊರನಿದರೆ ಸಾಕೇತಪುರ ಈ ಪರಿಯುತ್ತರವೇ. ಅಣ್ಣ, ಲಕ್ಷ್ಮಣ, ರಾಮಕಾಡ ಸೇರಿ ಭರತ ಸುಖದವ ರಾಜ್ಯವನ್ನಾಡುವನೇ. ರಾಮಕಾಡ ಸೇರಿ ಭರತ ಸುಖದವ ರಾಜ್ಯವನ್ನಾಡುವನೇ. ಮುದಿತನ ಮುಂದಾಗಿರಲೇ ಪರಿಯಲೆ, ಮುದಿತನ ಮುಂದಾಗಿರಲೇ ಪರಿಯ ದಾಟನಾಡಿದಂತ ಮಾತು ನಡಿ ಸಾಕೇತಪುರೇ ಪರಿಯುತ್ತರವೇ ಹೊರರಗು ಹೊರನಿರುತ್ತದೆ ಸಾಕೇತಪುರ ಈ ಪರಿಯುತ್ತರವೇ. ಕೂಡದಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮೋತ್ಸರ್ಯ ವಿಷಭರಿತ ಕೋಣ ತಪ್ಪಿಡಿ. ಆ ಕೈಕೆಗೆ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತನ್ನು ನೀವು ನಡೆಸಲೇ ಕೂಡದಣ್ಣ. ಅಣ್ಣ, ನಿಮಗೆ ಒಲಿದು ಬಂದ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಅರಣ್ಯವಾಸಕ್ಕೆ ಹೋಗ. ಕೀರ್ತಿ ಪರಾಕ್ರಮಳಿಗೆ ಪ್ರಜಾರಂಜಿತನಾದ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮವಣ್ಣ? ಅಣ್ಣ, ಕೀರ್ತಿ ಪರಾಕ್ರಮಗಳಿಗೆ ಪ್ರಜಾರಂಜಿತನಾದ ಜ್ಯೇಷ್ಠ ಪುತ್ರನ ಅಡವಿಗಟ್ಟಿ ಕನಿಷ್ಠ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾದನು ಗುರುವಾಗಲಿ ತಂದೆಯಾಗಲಿ ಶಿಕ್ಷಾರ್ಹವೆಂದು ಶಾಸ್ತ್ರವೇ ಇದೆ. ಹೀಗಿರುವಲ್ಲಿ ಕಿರಿಯ ಹೆಂಡತಿಯ ಮಾತಿಗೆ ಮನಸೋತು ನಿರಾಪರಾಧಿಯ ನಿಮಗೆ ಶಿಕ್ಷೆ ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರನ ದಂಡಂ ಎಂಬ ಆಯೋಗಕ್ಕಿಂತೆ ಈಗ ನೀವು ತಂದೆಯ ಮಾತನ್ನು ಧಿಕ್ಕರಿಸಲೇಬೇಕಣ್ಣ. ಅಣ್ಣ, ಮನಗಿಲ್ಲದಗೀನ ಕೈಕೆಯ ಅಣ್ಣ, ಮನಗಿಲ್ಲದಗೀನ ಕೈಕೆಯ ಮನಗಿಲ್ಲದಗೀನ ಕೈಕೆಯ ಮನಗಿಲ್ಲದಗೀನ ಕೈಕೆಯ ಜನತನವನೋ ಏನ ಪೇದೆ ಅಣ್ಣ ನೀನು ಏನ ಮಾತನೋ ಏನ ಪೇದೆ ಅಣ್ಣ ನೀನು ಏನ ಮಾತನೋ. ಸುಂದರಿ ಆ ಕೈಕೆ ಎಂದು ತಾನು ತಿಳಿಯೋದ ಸುಂದರಿ ಆ ಕೈಕೆ ಎಂದು ತಾನು ತಿಳಿಯುತ್ತ ತಂದೆ ಭೇದಗೀದ ವಚನ ತಂದೆ ಭೇದಗೀದ ವಚನ ತಂದೆ ಭೇದಗೀದ ವಚನ ಅಂದ
ಮಾತಾಡುವುದೇ ಏನ ಪೇಳ್ದೆ ಅಣ್ಣ ನೀನು ಏನ ಮಾತಾನೋ ಏನ ಮಾತಾನೋ ಏನ ಮಾತಾನೋ ಅಣ್ಣ ನನಗೆ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನಾದ ನಿನ್ನ ದೇಶದ ಮೇಲಿಂದ ರಾಜಧರ್ಮವು ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದಿರುವ ಆ ಕುಲದ್ರೋಹಿಗಳನ್ನು ಸಿಳಿ ಬಿಡುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾ ಪಿತೃಗಳ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆ. ನೀನು ಇಲ್ಲೇ ಇದ್ದು ಮಾತಾ ಪಿತೃಗಳ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಅಣ್ಣ ಅಣ್ಣ ನಿನ್ನನ್ನಗಲಿ ನಾನು ಒಂದು ಕ್ಷಣವೂ ಸಹ ಇರಲಾರೆ. ನಾನು ಸಹ ನೀನು ಜನ್ಮದಲ್ಲಿ ಬರ್ತೇನೆ, ಕರೆದುಕೊಂಡು ಹೋಗೋಣ ಅಣ್ಣ. ಲಕ್ಷ್ಮಣ, ಸರಿಯೇ ಸರಿಯೇ ನಾಡ ದೊರೆಯುವುದು ದೊರೆಯೇ ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೋರೆವುದು ಸರಿಯೇ ಅಣ್ಣ. ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂತಹದೇ ಈ ಅಯೋಧ್ಯೆಯ ಕಥನ ರಾಮ 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 ಸಾಧ್ಯವಿಲ್ಲ ಸಾಧ್ಯ. ಮಾತಾ ಪಿತೃ ನೋಡಿಕೊಳ್ಳಲು ಬರದ ಶಕ್ತಿಗಳು ಮೇಲಾಗಿ ಕೈಕೆ ಮಾತಿ ಇರುವಾಗ ನಾನಿದ್ದು ಬಲ್ಲದೆ. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನಾನು ಸಹ ನಿಮ್ಮ ಸಂಗಡ ಬರುತ್ತೇನೆ. ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಈ ನಿನ್ನ ಪಾದ ಸಾಕ್ಷಿಯಾಗಿ ಅಗ್ನಿ ಪ್ರವೇಶ ಮಾಡುವೆನಣ್ಣ. ಲಕ್ಷ್ಮಣ, ಶಾಂತನಾಗ. ಇದೆಂತಹ ಉಭಯ ಸಂಕಟ. ಜಾನಕಿಯು ನನ್ನ ಸಂಗಡ ಹೊರಟಿರುವಳು, ನೀನು ಹಠ ಮಾಡುತ್ತಿರುವೆ. ಲಕ್ಷ್ಮಣ ಅಣ್ಣ, ರಾಮನು ಕಾಡಿಗೋದನೆಂಬ ಅಪಕೀರ್ತಿಯು ನನಗಲ್ಲವೇ? ವಿಧಿ ಹೆಚ್ಚೇದಂತಾಗಲಿ. ನಡೆಯಿರಿ, ಮಾತಾ ಪಿತೃಗಳ ಆಶೀರ್ವಾದ ಪಡೆದು ವನವಾಸಕ್ಕೆ ಹೊರಡೋಣ. ಬೇಡ ಕೈಕ, ಬೇಡ. ಹಿಡಿದ ಹಠವನ್ನ ಸಾಧಿಸಿ ಪ್ರಚಂಡ ಮಾರಿಯಾಗಬೇಡದೆ. ಯಾವ ಸ್ವಾರ್ಥಕ್ಕಾಗಿ ಹಠ ಸಾಧಿಸುತ್ತೀರಿ? ಯಾರ ದುರ್ಬೋಧನೆಗೆ ಕಿವಿ ಕೊಟ್ಟೆ? ಅಯ್ಯೋ ಅಯ್ಯೋ, ಮಲತಾಯಿ ಮಗನೆಂಬ ಮಾತ್ಸರ್ಯವು ನಿನ್ನ ಮನಸ್ಸಿನಲ್ಲಿ ಮನ ಮಾಡಿತಿ. ಸವತಿಯ ಮಗನೆಂಬ ಅಸೂಯೆಗೆ ನೀನು ಬಲಿಯಾಗಿ. ಹಡೆದ ತಾಯಿಗಿಂತಲೂ ಅವನನ್ನು ಎಡಬಿಡದೆ ಸಾಕಿ ಸಲಹಿದ ನೀನು
ಕರುಣೆ ಇಲ್ಲದೆ ಕರುಳ ಕುಡಿಯನ್ನು ನಿಷ್ಕರುಣೆಯಿಂದ ಅಡಿವುಗಟ್ಟುತ್ತಿದೆಯಾ ದೇವಿ? ಮಗನೆಂಬ ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರವಾಯಿತು. ಇಷ್ಟು ಬೇಡಿಕೊಂಡರು ನಿನ್ನ ಹೃದಯ ಕರಗಲಿಲ್ಲವೇ? ಈ ನಿನ್ನ ಕೃತ್ಯವನ್ನು ನೋಡಿ ನಾಡೇಕೆ ಈ ಲೋಕವೇ ನಗುವುದು ಕೈಕಾ, ಲೋಕವೇ ನಗುವುದು. ನೋಡು ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು. ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ರಾಮ ರಾಮ ರಾಮ. ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ದೋಕ್ಷಿರ ಮಿಡಿತವು ಎಪ್ಪಾಗದೆ ಹೋದಂತೆ ದೋಕ್ಷಿರ ಮಿಡಿತವು ಎಪ್ಪಾಗದೆ ಹೋದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನುಳಿಸಿದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನುಳಿಸಿದಂತೆ ನೋಡಿ ನಗುವುದು ಈ ಜಗವು ನಿನ್ನ ನೋಡಿ. ಇಲ್ಲ ಇಲ್ಲ ಕೈಕ, ನಿನ್ನನ್ನಲ್ಲ ಮತ್ಯಾರನ್ನು? ನನ್ನನ್ನು. ಆಹಾ, ಹಾಗೇಳಿ. ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು ಈ ಜಗವು ಈ ಜಗವು.
ಈಗಲೂ ಕಾಲ ಮಿಂಚಿಲ್ಲ, ಸೋತು ನುಡಿಯುತ್ತಿದ್ದೆ. ನಿನ್ನ ಮಗನಾದ ಭರತನಿಗೆ ಈ ಕೋಸಲ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಸುತ್ತೇನೆ. ಆದರೆ ನನ್ನ ರಾಮನು ಕಾಡಿಗೆ ಹೋಗುವುದನ್ನು ಮಾತ್ರ ತಪ್ಪಿಸು ಕೈಕಾ, ತಪ್ಪಿಸು. ಸಾಧ್ಯವಿಲ್ಲ ಕೈಕಾ, ಏಕೆಂದರೆ ಮುತ್ತು ರತ್ನಗಳನ್ನು ಧರಿಸಿ ಪಟ್ಟೆ ಪೀತಾಂಬರಗಳನ್ನುಟ್ಟು ರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿದ್ದ ನನ್ನ ರಾಮನು ನಾರ್ಮುಡಿ ವೇಷದಲ್ಲಿ ನಾಡನ್ನು ಬಿಟ್ಟು ಕಾಡಿಗೆ ಹೋಗುವ ದೃಶ್ಯವನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಕೈಕಾ, ಸಾಧ್ಯವಿಲ್ಲ. ಒಂದು ವೇಳೆ ಆ ದೃಶ್ಯವನ್ನು ನಾನು ನೋಡಿದ್ದರೆ ಆದರೆ ಒಂದು ಕ್ಷಣವೂ ಈ ಧರೆಯಲ್ಲಿ ಬದುಕಿ ಉಳಿಯುವುದಿಲ್ಲ ಕೈಕ. ಸೂರ್ಯವಂಶದ ಜ್ಯೋತಿಯನ್ನು ಉಳಿಸಿಕೊಡು ದೇವಿ, ಉಳಿಸಿಕೊಡು. ಅಬ್ಬಬ್ಬಾ, ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಈ ವೇದನೆ ಹೇಗೆ ಸಹಿಸಲಿ ರಾಮಚಂದ್ರ? ಎಲ್ಲಿ ರಾಮನಲ್ಲಿ? ಜನಕ, ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಮಗೆ ಇನ್ನು ಅನುಜ್ಞೆಯನ್ನು ಕೊಡಿ. ರಾಮಚಂದ್ರ ಕಂದ, ನಿನಗೆ ವನವಾಸದ ಅನುಜ್ಞೆಯೇ? ನಿನ್ನ ನಗಲಿ ಒಂದು ಕ್ಷಣವೂ ಬದುಕುಳಿಯಲಾರೆ ಕಂದ. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನ ಕರೆಯಲಿ? ಕೈಕ, ಇಲ್ಲಿ ನೋಡು ನನ್ನ ಮುದ್ದು ರಾಮನ ಮುಖವನ್ನು. ಈ ಮುಖವನ್ನು ನೋಡಿಯೂ ಸಹ ಇವನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿದ್ದೇವೆ? ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಆಜ್ಞಾಪಿಸಬೇಡ ಕೈಕ. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಏನಿದು ತಂದೆ? 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರನ್ನು ಪಡೆದ ನೀವು ಈ ಅಲ್ಪ ವಿಚಾರಕ್ಕೆ ಅಂಗಲಾಚಿ ಬೇಡುವುದೇ? ಹಾಗೆ ಬೇಡಿದ್ದೇ ಆದರೆ ಸ್ವರ್ಗದಲ್ಲಿರುವ ನಮ್ಮ ಪಿತೃಗಳನ್ನು ನಾವಾಗಿ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಇದು ಯಾವ ಮಹಾಘನ ಕಾರ್ಯವೆಂದು ನೀವು ಈ ರೀತಿ ಚಿಂತಿಸುವಿರಿ? ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಕಳುಹಿಸಿಕೊಡಿ. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಅಯ್ಯೋ ಅಯೋಧ್ಯೆ ಭಾಗ್ಯಲಕ್ಷ್ಮಿ, ನೀನೂ ಸಹ ಹೊರಟಿರುವ ತಾಯಿ. ಹೌದು ಮಾವ. ಹೋಗಲಿ ಬಿಡಿ. ಆಗಲಮ್ಮ, ಆಗಲಿ, ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಅಯ್ಯೋ ಅಯ್ಯೋ, ಒಂದೇ ಗ್ರಹದಲ್ಲಿ ಇಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಿರಿ ಸಂಪತ್ತನ್ನೂ ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವಳು, ಮತ್ತೋರ್ವಳು ಪತಿಯ ಪ್ರಾಣಾಹುತಿಗೆ ಸಿದ್ಧವಾಗಿರು. ಪ್ರಾಣೇಶ್ವರ, ಒಂದು ದಾನವ ಹೃದಯ, ಇನ್ನೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಲಕ್ಷ್ಮಣ, ಕಂದ, ನೀನೂ ಸಹ ಹೊರಟಿರುವೆಯಾ? ಹೌದು ತಂದೆ. ಲಕ್ಷ್ಮಣ, ನನ್ನನ್ನು ತೊರೆದು ಒಬ್ಬೊಬ್ಬರಾಗಿ ಹೊರಟು ಹೋಗುವರ ಕಂದ ಮಗಳಿರ. ಲಕ್ಷ್ಮಣ, ತಂದೆ, ನನ್ನದೊಂದು ಮಾತು ನಡೆಸಿಕೊಡಿಯ ಕಂದ. ಹೇಳು ತಂದೆ. ರಾಮನಲ್ಲಿ ದಶರಥನೆಂದು ಭಾವಿಸು. ಆಗಲಿ ತಂದೆ. ಸೀತಾದೇವಿಯನ್ನು ನಿನ್ನ ತಾಯಿ ಎಂದು ತಿಳಿದು ಅವರ ಸೇವೆ ಮಾಡುತ್ತಾ ಅಗ್ರಜಾನಂದವನ್ನು ಪಡೆ ಕಂದ, ಅಗ್ರಜಾನಂದವನ್ನು ಪಡೆ. ಸುಭದ್ರ, ವನವಾಸಕ್ಕೆ ಹೊರಟಿರುವ ರಾಮಚಂದ್ರನ ಹಿಂದೆ ಅಯೋಧ್ಯೆಯ ಸಕಲ ಸಿರಿ ಸಂಪತ್ತುಗಳು ಹೋಗಲಿ. ರಾಮನು ಅರಮನೆಯಲ್ಲಿ ಸುಖವಾಗಿದ್ದಂತೆ ಅರಣ್ಯದಲ್ಲಿಯೂ ಸುಖವಾಗಿರಲಿ. ನಿಲ್ಲು ನಿಲ್ಲು ಸುಮಂತ್ರ. ಸುಮಂತ್ರ, ನಿಲ್ಲಪ್ಪ, ನಿಲ್ಲು. ಮಹಾರಾಣಿಯವರು ಏನು ಆಜ್ಞೆ ಮಾಡುವಂತಿದೆ ಅದನ್ನು ಕೇಳಿಕೊಂಡು ಹೋಗು. ಏನಂದಿರಿ?
ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನು ಆಳಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮುಡಿಯನ್ನುಂಟು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಅಯ್ಯೋ ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳು ನಾರ್ಮುಡಿಯೇ, ನೋಡಲಾರೆ ನೋಡಲಾರೆ. ಜನಕ, ವನವಾಸಕ್ಕೆ ಹೊರಟಿರುವ ನಮಗೇಕೆ ವಸ್ತ್ರಾಭರಣಗಳು? ಮಾತೆಯವರು ಆಶೀರ್ವಾದಿಸಿಕೊಡುವ ನಾರ್ಮುಡಿಯೇ ಶ್ರೇಷ್ಠ. ಕೊಡಿ ತಾಯಿ, ಅದನ್ನೇ ವಜ್ರಾಕವಚವನ್ನು ಧರಿಸುವೆ. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವೆಯಲ್ಲ, ನೀನೋ ಧರಿಸು. ಸೀತಾ, ನೀನು ಧರಿಸು ನಾರ್ಮುಡಿಯನ್ನು. ಅಯ್ಯೋ, ನನ್ನ ಪ್ರೇಮ ಪುತ್ಥಳಿಗಳನ್ನ ಅರಣ್ಯಕ್ಕೆ ಕಳಿಸಿ ಇನ್ನು ಮುಂದೆ ಹೇಗೆ ಜೀವಿಸಿರಲಿ? ಇನ್ನು ಮುಂದೆ ರಾಮ ಲಕ್ಷ್ಮಣ ಸೀತಾ ಯಾರನ್ನ ಕರೆಯಲಿ? ಜನಕ, ಎಂತು ಕಳುಹಲಿ ಸುತರ, ಎಂತು ಕಳುಹಲಿ, ಎಂತು ಕಳುಹಲಿ ಸುತರ, ಅಂತಕಾರಿಗೆ ಸುತರ, ಎಂತು ಕಳುಹಲಿ ಸುತರ. ಅಂತಕಾರಿಗೆ ಸುತರ, ಎಂತು ಕಳುಹಲಿ ಸುತರ, ಎಂತು ಕಳುಹಲಿ ಸುತರ, ಎಂತು ಕಳುಹಲಿ. ರಾಮ ಲಕ್ಷ್ಮಣ ಭೂಮಿ ಜಾತೆಯ, ರಾಮ ಲಕ್ಷ್ಮಣ ಭೂಮಿ ಜಾತೆಯ, ಪ್ರೇಮವಳಿ ರಾಮ ರಾಮ ರಾಮ
ದಶರಥನೇ ಹೋಗಿ ಬರುವೆವೋ ಕರುಣಾ ಇರಲಿ. ಜನಕ ರಾಮಚಂದ್ರ, ತಂದೆ ಲಕ್ಷ್ಮಣ, ತಂದೆಯೇ ನಿಮ್ಮಯ ಸುಂದರ ಚರಣವ. ಜನಕ ರಾಮಚಂದ್ರ, ತಂದೆಯೇ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾವೆವೋ. ಎಂದಿಗೆ ಕಾವೆವೋ ಕರುಣವೋ ಇರಲಿ. ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣಾ ಇರಲಿ. ಹೋದು ನನ್ನ ರಾಮನ ಕಡೆಗೂ ನನ್ನನ್ನು ತೊರೆದು ಹೊರಟೇ ಹೋದನು. ರಾಮನು ತೋರೆದಾನೆ ಬರಿದಾಯಿತೆ ಆರಾಮನೆ. ರಾಮನು ತೋರೆದಾನೆ ಬರಿದಾಯಿತೆ ಆರಾಮನೆ. ರಾಮ, ರಾಮಚಂದ್ರ, ಲಕ್ಷ್ಮಣ, ಸೀತಾ, ಮೋಹದ ಮಡದಿಯ ಮಾತಿಗೆ ಬರುಳಾಗಿ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡಲಿ. ಕಂದ ನಿನ್ನಂದವ ಮತ್ತೊಂದು ನೋಡಲಿ. ತೋರೆದಾನೆ ಮುಗಿಯಲಿಲ್ಲವೇ ನಿಮ್ಮ ಗೋಳಾಟವು?
ರಾಮ, ಸೀತಾ, ಲಕ್ಷ್ಮಣ, ರಾಮ ರಮ ಎಂಬ ನಾಮಸ್ಮರಣೆಯಿಂದ ರಾಮ, ರಾಮಚಂದ್ರ, ಹೇ ರಾಘವ, ಇನ್ನು ರಾಮನ ಹುಚ್ಚು ಬಿಡಲಿಲ್ಲವೇ ನಿಮಗೆ? ರಾಮ ರಮ ಎಂಬ ನಾಮಸ್ಮರಣೆಯಿಂದ ಬೆಣ್ಣೀರ ಸುರಿಸುತ್ತ ಕೊರಗಿದೇನೋ ಕಂದ. ಕಣ್ಣೀರ ಸುರಿಸುತ್ತ ಕೊರಗಿದೇನೋ ಕಂದ ತೋರೆಗಾನೆ. ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಯಿತು. ಸಂದೇಯ ಮಾರುತ್ತಾನೆ ಅಯೋಧ್ಯೆಯ. ತೋರೆದಾನೆ ಸಂದೇಯ ಮಾರುತ್ತಾನೆ ಅಯೋಧ್ಯೆಯ. ರಾಮನು ತೋರದನೆ ಬರಿದಾಯಿತೆ ಅರಮನೆ, ಬರಿದಾಯಿತೆ ಅರಮನೆ. ಕೈಕಾದೇವಿ, ಏಕೆ ಸುಬನ್ನಿದ್ದೇವೆ? ಮತ್ತೇನು ಮಾಡಲಿ? ಹಾಕು ಕೇಕೆ, ಹಾಕು ಆನಂದದ ಕೇಕೆ. ನೋಡಲ್ಲಿ ಶಿವನು ಶಿಶುವಾಗಿ ಆಟವಾಡುತ್ತೀಯ. ಆರ್ಯಾವರ್ತದ ಗಣತಿಯ ಕರಕಬಲದಲ್ಲಿ ಜಗವ ರಚಿಸುವ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ. ಆ ಗಣತಿಯ ಪಾರ್ವತಿಯ ಶಾಪದಿಂದ ಸಾಲಿ ಗ್ರಾಮದ ಸಿಲಿಯಾಗಿ ಬಿದ್ದಿಯವನು ಮಹಾವಿಷ್ಣು. ಆರ್ಯಾವರ್ತದ ಗರಜೆಯ ಕರಕಮಲದಲ್ಲಿ ಶವ ಈ ಪೃಥ್ವಿಯ ಮೇಲೆ ನೀನಿಂದು ಚಿಮ್ಮಿದೆ ಕತ್ತಲೆಯ ಮಸಿಯನ್ನ. ಋತಾ ನಿನ್ನನ್ನ ಆಕ್ಷೇಪಿಸಿ ಫಲವೇನು? ಏನಾದರೂ ಅಂದುಕೊಳ್ಳಿ, ಇದು ನನ್ನ ಪ್ರಾರಬ್ಧದ ಕರ್ಮ. ನಾನು ಮಾಡಿದ ಅಪರಾಧವಾದರೂ ಏನು? ಹಿಂದೆ ಶಬ್ದವೇದಿ ಎಂಬ ಬಾಣಾಭ್ಯಾಸ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ. ಪುತ್ರ ಶೋಕದಿಂದ ಪರಿತಪಿಸುತ್ತಾ ಪ್ರಾಣ ಬಿಡು ಎಂದು ಶ್ರವಣ ಮಹರ್ಷಿಗಳು ನನಗೆ ಶಾಪವಿಟ್ಟಿದ್ದರು. ಹೇಗೆ ನಮ್ಮನ್ನು ಪುತ್ರ ಶ್ಲೋಕದಿಂದ ತಡೆಯುವಂತೆ ಮಾಡಿದೆಯೋ ಅದೇ ರೀತಿಯಲ್ಲಿ ಒಬ್ಬ ಪುತ್ರರು ನಿನ್ನ ಬಳಿಯಲ್ಲಿಲ್ಲದಂತೆ ನೀನು ಸಹ ಪುತ್ರ ಶೋಕದಿಂದಲೇ ಪರಿತಪಿಸುತ್ತ ಪ್ರಾಣ ಬಿಡು, ಪ್ರಾಣ ಬಿಡು, ಪ್ರಾಣ ಬಿಡು. ಹೀಗೆ ಪಾಯಿತು ತಾಂಡವನಿಯ ಶಾಪ. ನಾನು ಮಾಡಿದ ಅಪರಾಧ ಬಾಲಾಭ್ಯಾಸ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಂಭ ಫಲ. ಪುತ್ರ ಶೋಕದಿಂದ ಪರಿತಪಿಸಿದ ಪ್ರಾಣ ಬಿಡು,
ಎಂದು ಶ್ರವಣ ಮಹರ್ಷಿಗಳು ನನಗೆ ಶಾಪವಿತ್ತು. ಅದು ಹಿಂದೂ ಬಂದೋಗಿಯಲ್ಲ. ರಾಮಚಂದ್ರ ಪ್ರಭು ಕೀ ಕೈಕ ಬಾಯಾರ್ಗೆ ಆಗುತ್ತಿರುವುದು. ಗಂಗಾವತಿಗಳನ್ನು ತೆಗೆದುಕೊಂಡು ಬಾದೇವಿ. ರಾಮಚಂದ್ರ ಪ್ರಭು ಕೀ ಅದು ರಾಮನ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡುತ್ತಿದ್ದಾನೆ. ಅದು ರಾಮನ ಪಕ್ಕದಲ್ಲಿ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ. ಪಾಪಿಯಾದ ಈ ತಂದೆಯನ್ನು ಕ್ಷಮಿಸು ರಾಮಚಂದ್ರ. ರಾಮ ರಾಮ. ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಇದು ಪ್ರಾಣೇಶ್ವರ, ಜಲವನ್ನು ತಂದಿದ್ದೇನೆ, ಕುಡಿಯಿರಿ. ಪ್ರಾಣೇಶ್ವರ 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 ಪ್ರಾಣೇಶ್ವರ.